ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಗಳಿಬ್ರು ನಡ್ಕೊಂಡ್ ಬರ್ತಿದ್ರು, ಗಾಡಿ ಬಂದು ಹೊಡೆದಿರೋದು, ದೊಡ್ಡ ಗಾಡಿ ರ್ಯಾಶ್ ಡ್ರೈವಿಂಗ್, ಯಾರೋ ಇದು ಕ್ಯಾಂಟ್ರ್ ಈಚರ್ ಬಂದು ಹೊಡೆದಿರೋದು, ಮಗು ತಲೆ ಮೇಲೆ ಹತ್ತಿದೆ. ಅದು ಗೊತ್ತಿಲ್ಲ ಸರ್, ಕುಡ್ದಿದ್ದ ನಾನು. ಅಷ್ಟೇ ಆಗಿರೋದು. ಈ ಥರ ತುಂಬ ಆಗವೆ ಅಷ್ಟೇ. ಓಡಾಡ್ಬೇಕಂದ್ರೆ ಹಳ್ಳಿ ಅಲ್ವಾ ಸರ್, ಓಡಾಡ್ತಾರೆ, ಮಕ್ಳನ್ನ ಕರ್ಕೊಂಡು ಓಡಾಡೋದು. ಈ ರೋಡಲ್ಲಿ ಹೆವಿ ವೆಹಿಕಲ್ಸ್ ಬರಬೇಕಾ? ವೇರ್ ಹೌಸ್ ಏನು ಜಾಸ್ತಿ ಇಲ್ಲ, ಒಂದು ಎರಡೇನೋ ಇದೆ ಅಷ್ಟೇ ವೇರ್ ಹೌಸು. ಪಾರ್ಕಿಂಗ್ಗಳು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಪಾರ್ಕಿಂಗ್ಗಳು. ಎಲ್ಲ ಹಿಂದಿ ಔಟ್ಸೈಡ್ ಗಾಡಿಗಳು ಜಾಸ್ತಿ, ಎಲ್ಲ ಡ್ರಗ್ಸಲ್ಲೇ ಇರ್ತಾರೆ. ಅಫೀಮು ಅಂಥವು ಇಂಥದ್ರೆಲ್ಲ ಜಾಸ್ತಿ ಇರೋದು. ನಾವು ಹೇಳಿ ಸಾಕಾಗೋಗೈತೆ. ಇನ್ನು ಹೋಗವ್ರು ಇವಾಗ ನೋಡ್ಬೇಕು ಯಾವ ಥರ ಕ್ರಮ ತಗೊಂತಾರೆ ನೋಡ್ಬೇಕು ಮುಂದೆ. ಸ್ಥಳೀಯರಿಗೆ ಹೇಳ್ತೀವಿ, ಅವರು ಪೊಲೀಸ್ನವ್ರು ಏನು ಮಾಡ್ತಾರೆ ಸರ್, ಬರ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಎಷ್ಟು ಕಂಟ್ರೋಲ್ ಮಾಡ್ಬೇಕು ಅಷ್ಟೇ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಜಾಸ್ತಿ ಏನು ಮಾಡೋಕ್ಕಾಗುತ್ತಾ? FIR ಮಾಡ್ತಾರೆ, ಕೇಸ್ ಮಾಡ್ತಾರೆ. ಅವ್ರೇನಂತಾರೆ, ಒಂದು ಫೈನ್ ಹಾಕಿ ಕಳಿಸ್ತಾರೆ. ಯಾರಿಗೆ? ಲಾರಿ ಡ್ರೈವರ್ಗೆ. ಆ ಮಗುಗೆ ಜೀವ ಹೋಯ್ತಾ ಅಷ್ಟೇನಾ? ಮಾಮೂಲಿ ನಡೆಯೋದೇ ಹಂಗೆ ಅಲ್ವಾ? FIR ಮಾಡ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಕೋರ್ಟಲ್ಲಿ ಕೇಸ್ ನಡೀತದೆ. ಇನ್ನೇನಾಗ್ತದೆ? ದುಡ್ಡು ಬರ್ಬೋದು, ಇಲ್ಲ ಏನಾದರೂ ಒಂದು ಇದಾದರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಿಲ್ಲಿ. ಯಾವ ರೀತಿ ಆಗ್ಬೇಕಂದ್ರೆ ಈ ಪಾರ್ಕಿಂಗ್ಗಳು ತೆಗಿಬೇಕು, ಔಟ್ಸೈಡ್ ಗಾಡಿಗಳನ್ನ ಕಮ್ಮಿ ಮಾಡಬೇಕು. ಇದು ರೆಸಿಡೆನ್ಷಿಯಲ್ ಏರಿಯಾ ಸರ್. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ವೇರ್ ಹೌಸ್ ಇರಬಾರ್ದು, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ. ಆಮೇಲೆ ಏನಂದರೆ ಎಲ್ಲ ಹೆವಿ ಡ್ರಗ್ಸ್ ತಗೊಂಡೆ ಗಾಡಿ ಓಡಿಸ್ತಾ ಇರ್ತಾರೆ. ಆಮೇಲೆ ಇದು ಏನು ಔಟ್ಸೈಡ್ ಕಾರ್ಗಳು ಯಾವ ಸ್ಪೀಡಲ್ಲಿ ಇರ್ತಾರೆ ಅಂದರೆ ಹೆವಿ ಸ್ಪೀಡಲ್ಲಿ ಇರ್ತಾರೆ. ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ಬರ್ತಾರೆ, ಆ ಟೈಮ್ಗೆ ಸಿಗ್ದವ್ರಿಗೆ ಕೇಸ್ ಬೀಳ್ತದೆ, ಸಿಗದಿದ್ದವ್ರಿಗೆ ಹೋಯ್ತಾ ಇರ್ತಾರೆ ಅಷ್ಟೇ.